guys, welcome back to my class. In today's class, we are going to teach you a third chapter of PUC first year, that is around a medicinal creeper. A summary in Kannada presented by Kaviraj Jidge. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUCಗೆ ಇರತಕ್ಕಂತ ಮೂರನೇ ಪಾಠ ಅರೌಂಡ್ ಆ ಮೆಡಿಸಿನಲ್ ಕ್ರೀಪರ್ ಅನ್ನೋ ಪಾಠದ ಒಂದು ಸಾರಾಂಶವನ್ನು ಕಲಿಯೋಣ. ಈಗಾಗಲೇ ಹಿಂದಿನ ಒಂದು ವಿಡಿಯೋಲಿ ಸಾಕಷ್ಟು ವಿಡಿಯೋಗಳನ್ನ PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡ್ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡಬಹುದು. ಅರೌಂಡ್ ಆ ಮೆಡಿಸಿನಲ್ ಕ್ರೀಪರ್ ಅಂದ್ರೆ ಏನು? ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂದ್ರೆ ಮೆಡಿಸಿನಲ್ ಅಂದ್ರೆ ಔಷಧಿಯ, ಕ್ರೀಪರ್ ಅಂದ್ರೆ ಬಳ್ಳಿ ಅಂದ್ರೆ ಔಷಧಿಯ ಬಳ್ಳಿಗಳ ಸುತ್ತ ಅಂತ ಈ ಪಾಠದ ಹೆಸರು, ಔಷಧಿಯ ಬಳ್ಳಿಗಳ ಸುತ್ತ. ಸೊ ನೋಡೋಣ ಈ ಪಾಠವನ್ನು. ಈಗ ಅದಕ್ಕಿಂತ ಮುಂಚೆ ಒಂದು ಕವಿ ಪರಿಚಯವನ್ನು, ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ. ಅಬೌಟ್ ದಿ ಆಥರ್. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 8, 1938. ಸೊ ಈ ಪಾಠ ಬರೆದವರು KP ಪೂರ್ಣಚಂದ್ರ ತೇಜಸ್ವಿ ಅವರು. KP ಅಂದರೆ ಕುಪ್ಪಳ್ಳಿ ಪುಟ್ಟಪ್ಪ. ಸೊ ಇವರು ಕುವೆಂಪು ಅವರ ಮಗ ಅಂತಾನೆ ನಾವು ಹೇಳ್ತೀವಿ. ಇವರು ಹುಟ್ಟಿದ್ದು ಸೆಪ್ಟೆಂಬರ್ 8, 1938ರಂದು. ಹಿ ವಾಸ್ ಅ ಪ್ರಾಮಿನೆಂಟ್ ಕನ್ನಡ ರೈಟರ್, ನಾವೆಲಿಸ್ಟ್, ಫೋಟೋಗ್ರಾಫರ್ ಅಂಡ್ ಎನ್ವಿರಾನ್ಮೆಂಟಲಿಸ್ಟ್. ಸೊ ಅವರು ಏನೇನಾಗಿದ್ರು? ರೈಟರ್, ಬರಹಗಾರರಾಗಿದ್ರು, ನಾವೆಲಿಸ್ಟ್, ಕಾದಂಬರಿಕಾರರಾಗಿದ್ದರು, ಫೋಟೋಗ್ರಾಫರ್, ಛಾಯಾಗ್ರಾಹಕರಾಗಿದ್ದರು, ಎನ್ವಿರಾನ್ಮೆಂಟಲಿಸ್ಟ್ ಅಂದರೆ ಪರಿಸರ ತಜ್ಞರಾಗಿದ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. He made a great impression in the ನವ್ಯ ಪೀರಿಯಡ್ ಆಫ್ ಕನ್ನಡ ಲಿಟ್ರೇಚರ್. ಕನ್ನಡ ಸಾಹಿತ್ಯದ ನವ್ಯ ಸಾಹಿತ್ಯಕ್ಕೆ ಅವರು ಬಹಳ ಒಂದು ಪ್ರಭಾವನ ಬೀರಿದಂಥ ಒಂದು ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ತೀವಿ. ಹಿಸ್ ವೆಲ್ ನೋನ್ ವರ್ಕ್ಸ್ ಆರ್, ಇವರು ಬರೆದಂಥ ಪ್ರಮುಖ ಸಾಹಿತ್ಯಿಕ ಕೃತಿಗಳು ಯಾವಂದರೆ, ಮೊದಲೇದು ಜುಗಾರಿ ಕ್ರಾಸ್ ಇನ್ 1994 ಆ್ಯಂಡ್ ಸೆಕೆಂಡ್ ಒನ್ ಈಸ್ ಚಿದಂಬರ ರಹಸ್ಯ ಇನ್ 1985 ಆ್ಯಂಡ್ ಕರ್ವಾಲೋ ಎಕ್ಸೆಟ್ರಾ. ಇವರು ಬರೆದಂಥವು ಎಲ್ಲ ಪುಸ್ತಕಗಳ ಹೆಸರು ಜುಗಾರಿ ಕ್ರಾಸ್ ಆಗಿರ್ಬೋದು, ಚಿದಂಬರ ರಹಸ್ಯ, ಕರ್ವಾಲೋ, ಹೀಗೆ ಹಲವಾರು ಕೃತಿಗಳನ್ನ ಇವರು ಬರೆದಿದ್ದಾರೆ. ಸೊ ಈಗ ಪಾಠಕ್ಕೆ ಹೋಗೋಣ. ಅರೌಂಡ್ ಆ ಮೆಡಿಸಿನಲ್ ಕ್ರೀಪರ್ ಅಂದ್ರೆ ಔಷಧಿ ಬಳ್ಳಿಯ ಸುತ್ತ ಅಂತ. ಸೊ ಔಷಧೀಯ ಬಳ್ಳಿಗಳು ನಾವು ಪ್ರಾಚೀನ ಕಾಲದಲ್ಲಿ ಒಂದು ಟ್ರೀಟ್ಮೆಂಟ್ ಆಗಿ ಬಳಸ್ತಾ ಇದ್ರು. ಅಂದ್ರೆ ಎಲೆಗಳಾಗಿರ್ಬೋದು, ಅದರ ಕಾಯಿ ಆಗಿರ್ಬೋದು, ಗಿಡದ ಒಂದು ಬೇರು ಆಗಿರ್ಬೋದು, ಟ್ರೀಟ್ಮೆಂಟ್ಗಾಗಿ ಬಳಸ್ತಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆಗಳಿರುತ್ತೆ. ಕೆಲವೊಂದು ಕಾಲ್ಪನಿಕ ಕಥೆಗಳಿರುತ್ತೆ, ಕೆಲವೊಂದು ಸುಳ್ಳು ಕಥೆಗಳಿರುತ್ತೆ, ಕೆಲವೊಂದು ಸತ್ಯ ಕಥೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪಾಠ. ಸೊ ಈ ಪಾಠವನ್ನ ಬಹಳ ದೊಡ್ಡದಿದೆ, ಅದನ್ನು ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಕೆಲವೊಂದು ಸ್ಟೆಪ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಆ ಸ್ಟೇಜಸ್ ನೋಡೋಣ. ಸ್ಟೇಜಸ್ ಆಫ್ ಲೆಸನ್, ಆ ಪಾಠದ ಹಂತಗಳು. ಮೊದಲೇದು ಬ್ಯಾಕ್ ಗ್ರೌಂಡ್ ನೋಡೋಣ. ಅಂದ್ರೆ ಈ ಪಾಠದ ಸಂಬಂಧಪಟ್ಟಂತೆ ಎದ್ರ ಬಗ್ಗೆ ಇದೆ ಅನ್ನೋದು ಬ್ಯಾಕ್ ಗ್ರೌಂಡ್. ಆಮೇಲೆ ಕ್ರೀಪರ್ ಆ್ಯಂಡ್ ಸ್ಟೋರೀಸ್ ಅರೌಂಡ್ ಇಟ್, ಬಳ್ಳಿ ಮತ್ತು ಅದರ ಸುತ್ತ ಇರ್ತಕ್ಕಂಥ ಕಥೆಗಳ ಬಗ್ಗೆ. ಆಮೇಲೆ ನೋ ಬ್ಲಡ್ ನೋ ವೂಂಡ್, ಅಂದರೆ ರಕ್ತನೂ ಇಲ್ಲ ಗಾಯನೂ ಇಲ್ಲ ಅನ್ನೋದು ಒಂದು ಟೈಟಲ್. ದೆನ್ ಮಾರಾಸ್ ಟೀತ್ ಟಂಬಲ್ಡ್ ಔಟ್, ಮಾರನ ಹಲ್ಲುಗಳು ಉದುರಿ ಹೋಗಿದ್ರ ಬಗ್ಗೆ. ಆ್ಯಂಡ್ ಲೈವ್ ಬಕ್ ಜಂಪ್ಡ್ ಅಪ್, ಅಂದರೆ ಜೀವಂತವಾದ ಒಂದು ಜಿಂಕೆ ಅದು ಓಡಿ ಹೋಗಿದ್ದು. ಆಮೇಲೆ ಮಿಲ್ಕ್ ಬಿಕಮ್ಸ್ ಫೋಮ್ ಆ್ಯಂಡ್ ರಬ್ಬರಿ, ಅಂದರೆ ಹಾಲು ಗಟ್ಟಿಯಾಗಿದ್ದು ಮತ್ತು ರಬ್ಬರ್ ಥರ ಆಗಿದ್ದು. ಆಮೇಲೆಲ್ಲ ಕೊನೆಯದು ಕೃಷ್ಣ ಡಿಸ್ಕವರ್ಡ್ ಅ ಟ್ರೀಟ್ಮೆಂಟ್, ಕೃಷ್ಣ ಒಂದು ಕಾಯಿಲೆಗೆ ಉಪಚಾರವನ್ನು ಕಂಡುಹಿಡಿದ. ಈ ಒಂದು 7 ಹಂತಗಳಲ್ಲಿ ನಾವು ಈ ಒಂದು ಪಾಠವನ್ನು ಕಲಿಯೋಣ. ಯಾಕಂದರೆ ತುಂಬಾ ಲಾಂಗ್ ಆಗಿದೆ ಈ ಪಾಠ, ನಾವು ನೇರವಾಗಿ ಓದ್ತಾ ಹೋದರೆ ಅದು ಅರ್ಥ ಆಗೋದಿಲ್ಲ. ಸೊ ಈ ಥರ ಒಂದು 7 ಹಂತಗಳಲ್ಲಿ ನಾವು ಈ ಪಾಠವನ್ನು ಕಲ್ತ್ಕೊಳ್ಳೋಣ. ಫಸ್ಟ್ ನಾವೀಗ ಬ್ಯಾಕ್ಗ್ರೌಂಡನ್ನು ನೋಡೋಣ, ಅಂದರೆ ಈ ಪಾಠದ ಬಗ್ಗೆ ಈಗ ಸ್ಟಡಿ ಮಾಡೋಣ. ಇನ್ ದಿಸ್ ಲೆಸನ್ ದ ಆಥರ್ ಟಾಕ್ಡ್ ಅಬೌಟ್ a medicinal creeper that took him almost 20 years to learn beyond stories around it. ಅಂದರೆ ಈ ಪಾಠದಲ್ಲಿ ಇರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಈ ಔಷಧಿಯ ಬಳ್ಳಿಯ ಬಗ್ಗೆ ತಿಳ್ಕೊಬೇಕಂದ್ರೆ, ಅದ್ರ ಸುತ್ತ ಮಾಡಿರ್ತಕ್ಕಂಥ ಕ್ವಾಲಿಟಿ ಬಗ್ಗೆ ತಿಳ್ಕೊಬೇಕಂದ್ರೆ ಸುಮಾರು 20 ವರ್ಷಗಳು ಹೋದುವಂತೆ. ಸೊ ನೆಕ್ಸ್ಟ್, ವೆನ್ ಸಣ್ಣ ಹ್ಯಾಡ್ ಬ್ರಾಟ್ ದ ಬಂಡಲ್ಸ್ ಆಫ್ ಕ್ರೀಪರ್, ಮಾರಾ ಐಡೆಂಟಿಫೈಡ್ ಇಟ್ ಆಸ್ ಅ ಮೆಡಿಸಿನಲ್ ಕ್ರೀಪರ್. ಸೊ ಈ ಪಾಠ ಬರ್ತಕ್ಕಂಥ ಪ್ರಮುಖವಾದ ಕ್ಯಾರೆಕ್ಟರ್ ಯಾವುದು? ಸಣ್ಣ, SANN, ಸಣ್ಣ ಒಂದು, ಆಮೇಲೆ ಮಾರ. ಸೊ ಒಂದು ದಿವಸ ಏನಾಗಿರುತ್ತೆ, ಸಣ್ಣ ಏನು ಮಾಡ್ತಾನೆ ಅಂದರೆ ಕೆಲವೊಂದು ಔಷಧಿ ಬಳ್ಳಿಗಳನ್ನ ತಂದಿರ್ತಾನೆ. ಸೊ ಆ ಎದುರ ಔಷಧಿ ಅನ್ನೋದು ಮಾರ ಅದನ್ನು ಫೈಂಡ್ ಔಟ್ ಮಾಡಿರ್ತಾನೆ, ಕಂಡು ಹಿಡಿತಾನೆ. ಸೊ ಟು ನೋ ಅಬೌಟ್ ದಟ್ ದ ರೈಟರ್ ವೆಂಟ್ ವಿತ್ ಸಣ್ಣ ಆ್ಯಂಡ್ ಮಾರ ಟು ಫೈಂಡ್ ದ ಕ್ರೀಪರ್ ಇನ್ ದಿ ಫಾರೆಸ್ಟ್. ಸೊ ಪಾಠದ ಲೇಖಕರಿಗೆ ಈ ಔಷಧಿ ಬಳ್ಳಿಯ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಮಾರ ಮತ್ತು ಸಣ್ಣನ ಜೊತೆಗೆ ಕಾಡಿಗೆ ಹೋಗ್ತಾರೆ.
ಸೊ ಇದು ಒಂದು ಬ್ಯಾಕ್ಗ್ರೌಂಡ್. ಕಾಡಿಗೆ ಹೋದ ನಂತರ ಏನೇನು ಆಯ್ತು ಅನ್ನೋದೇ ಈ ಪಾಠ. ನೋಡೋಣ ಮುಂದೆ ಮತ್ತೇನಿದೆ. ಇನ್ ದ ಫಾರೆಸ್ಟ್ ಸಣ್ಣ ಶೌಟ್ ದ ಕ್ರೀಪರ್ ಅಂಡ್ ಮಾರ ಇಮಿಡಿಯೇಟ್ಲಿ ಟೈಡ್ ಒನ್ ಆಫ್ ದ ಟೆಂಟ್ರಿಲ್ಸ್ ಟು ಅ ಟ್ರೀ. ಇಲ್ಲಿ ಟೆಂಟ್ರಿಲ್ಸ್ ಅಂದ್ರೆ ಏನು? ಟೆಂಟ್ರಿಲ್ಸ್ ಅಂತೀವಲ್ಲ, ಟೆಂಟ್ರಿಲ್ಸ್ ಅಂದರೆ ಲತಾ ತಂತುಗಳು ಅಂತೀವಿ, ಬಳ್ಳಿಗಳು ಅಂತೀವಲ್ಲ, ದಟ್ ಈಸ್. ಸೊ ಸಣ್ಣ ಮತ್ತು ಮಾರ ಹಾಗೂ ಪಾಠದ ಲೇಖಕರು ಏನು ಮಾಡ್ತಾರೆ ಅಂದರೆ ಕಾಡಿಗೆ ಹೋಗ್ತಾರೆ ಆ ಬಳ್ಳಿ ಬಗ್ಗೆ ಸ್ಟಡಿ ಮಾಡೋ ಸಲುವಾಗಿ. ಅವಾಗ ಏನಾಗ್ತದೆ ಅಂದರೆ ಸಣ್ಣ ಏನು ಮಾಡ್ತಾರೆ ಅಂದರೆ ಆ ಔಷಧಿ ಬಳ್ಳಿಯನ್ನು ತೋರಿಸ್ತಾನೆ. ಅವಾಗ ಮಾರ ಏನು ಮಾಡ್ತಾರೆ ಅಂದರೆ ಆ ಔಷಧ ಬಳ್ಳಿಯನ್ನು ತೆಗೆದುಕೊಂಡು ಆ ಮರಗಳಿಗೆ ಕಟ್ತಾನೆ. ಈ ಚಿತ್ರದಲ್ಲಿ ನೋಡ್ತೀವಲ್ಲ, ಈ ಥರ ಕಟ್ತಾನೆ. He had done it because the creeper had been cursed by a sage that it wouldn't be found by people when they needed it and search for it. ಸೊ ಅವಾಗ ಗಿಡಕ್ಕೆ ಕಟ್ತಾನೆ. ಅವಾಗ ಲೇಖಕ ಕೇಳ್ತಾರೆ, ಯಾಕೆ ಈ ಥರ ನೀವು ಬಳ್ಳಿಯನ್ನು ಗಿಡಕ್ಕೆ ಕಟ್ತಾ ಇದೀಯಾ ಅಂತ ಕೇಳಿದಾಗ ಮಾರ ಒಂದು ಮಾತನ್ನ ಹೇಳ್ತಾನೆ. ಏನಂತ? ಆ ಬಳ್ಳಿಗೆ ಒಬ್ಬ ಸಾಧು ಏನು ಮಾಡ್ತಾನೆ ಅಂದರೆ ಶಾಪ ಕೊಟ್ಟಿರ್ತಾನೆ. ಅದೊಂದು ಒಳ್ಳೆಯ ಔಷಧಿಯ ಗುಣ ಇರುತ್ತೆ ಆ ಒಂದು ಬಳ್ಳಿಯಲ್ಲಿ. ಸೊ ಆ ಬಳ್ಳಿ ಯಾರಿಗೆ ಬೇಕಾಗಿರುತ್ತೆ ಅವರಿಗೆ ಬೇಕಾದ ಒಂದು ಸಮಯದಲ್ಲಿ ಸಿಗಬಾರ್ದು ಅಂತ ಒಂದು ಶಾಪವನ್ನು ಹಾಕಿರ್ತಾನೆ. ಹೀಗಾಗಿ ಈ ಬಳ್ಳಿ ಓಡಿ ಹೋಗುತ್ತೆ, ಮಿಸ್ ಆಗುತ್ತೆ, ನಮಗೆ ಬೇಕಾದಾಗ ಸಿಗೋದಿಲ್ಲ. ಅದಕ್ಕಾಗಿ ನಾನು ಅದನ್ನ ಬಳ್ಳಿಯನ್ನು ಗಿಡಕ್ಕೆ ಕಟ್ ಹಾಕ್ತಾ ಇದ್ದೀನಿ ಅಂತ ಮಾರ ಒಂದು ಕಥೆಯನ್ನು ಹೇಳ್ತಾನೆ. ಈ ಕಥೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು, ಬಟ್ ಇದು ಒಂದು ಲೇಖಕರು ಒಂದು ಸ್ಟೋರಿಯನ್ನು ತಿಳ್ಕೊತಾರೆ. ಸೊ ನೆಕ್ಸ್ಟ್ ನೋಡೋಣ ಈಗ ಕ್ರೀಪರ್ ಆ್ಯಂಡ್ ಸ್ಟೋರೀಸ್ ಅಬೌಟ್ ಇಟ್. ಸೊ ಇದೊಂದು ಭಾಗ. ಈ ಒಂದು ಭಾಗದಲ್ಲಿ ಔಷಧಿ ಬಳ್ಳಿ ಮತ್ತು ಅದರ ಸುತ್ತ ಇರತಕ್ಕಂಥ ಕಥೆಗಳ ಬಗ್ಗೆ. ದಿಸ್ ಮೆಡಿಸಿನ್ ಕ್ರೀಪರ್ ಈಸ್ ವಿತ್ ಸ್ಮಾಲ್ ಲೀವ್ಸ್ ದಟ್ ರಿಸೆಂಬಲ್ ಪೆಟಲ್ ಲೀವ್ಸ್ ಆ್ಯಂಡ್ ಬಿಯರ್ಸ್ ಫ್ರೂಟ್ಸ್ ಇನ್ ಅ ಬಂಚ್ ಲೈಕ್ ಅ ಗ್ರೇಪ್ಸ್. ಸೊ ಈಗ ಸಣ್ಣ ತೋರಿಸಿದಂಥ ಆ ಮಾರ ತೋರಿಸಿದಂಥ ಆ ಬಳ್ಳಿ ಯಾವ ಥರ ಇರುತ್ತೆ ಅಂದರೆ ನೋಡ್ಲಿಕ್ಕೆ ವೀಳ್ಯದ ಎಲೆ ಥರ, ಇಲ್ಲಿ ದೃಶ್ಯದ ನೋಡ್ತಾ ಇದ್ದೀಲ್ವಾ, ಈ ಥರನೇ ವೀಳ್ಯದ ಎಲೆ ಥರನೇ ಇರುತ್ತೆ. ಮತ್ತು ಅದು ಯಾವ ಥರ ಹಣ್ಣುಗಳು ಬಿಡುತ್ತೆ ಅಂದರೆ ಗ್ರೇಪ್ಸ್ ಥರ ಗೊಂಚಲಾಗಿ ಬಿಡುತ್ತೆ. ಇಲ್ಲಿ ನೋಡಿ ದ್ರಾಕ್ಷಿ ಯಾವ ಥರ ನಾವು ಒಂದು ಗೊಂಚಲು ಕಾಣ್ತೀವಲ್ಲ, ಬಂಚ್ ಕಾಣ್ತೀವಲ್ಲ, ಆ ಬಂಚ್ ಥರನೇ ಈ ಮೆಡಿಸಿನಲ್ ಕ್ರೀಪರ್ ಕೂಡ ಕಾಣುತ್ತೆ. ಇಟ್ ಕೇಮ್ ಅಪ್ ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್ಸ್ ಆ್ಯಂಡ್ ಡೈಡ್ ಕ್ವಿಕ್ಲಿ. ಸೊ ಮಳೆಗಾಲದಲ್ಲಿ ಆ ಒಂದು ಬಳ್ಳಿ ಬೆಳೆಯುತ್ತೆ, ಬೇಗ ಬೆಳೆದು ಆ ಹೂವು ಕಾಯಿಗಳನ್ನ ಆಗಿ ಬೇಗ ಒಣಗಿ ಹೋಗುತ್ತೆ. ಅದು ಆ ಒಂದು ಬಳ್ಳಿಯ ಆ ಒಂದು ಔಷಧ ಬಳ್ಳಿಯ ಒಂದು ಗುಣಧರ್ಮ. ಹೆನ್ಸ್ ಅಂಟಿಲ್ ದ ನೆಕ್ಸ್ಟ್ ಸೀಸನ್ ಇಟ್ ವಾಸ್ ನಾಟ್ ಸೀನ್. ಸೊ ಮತ್ತೆ ಅದು ಮುಂದಿನ ಸೀಸನ್ ಬರೋ ತನಕ, ಅಂದರೆ ಮುಂದಿನ ಮಳೆಗಾಲ ಬರೋ ತನಕ ಅದು ಸಿಗೋದಿಲ್ಲ. ನೆಕ್ಸ್ಟ್ ನೋಡಿ, ಆಫ್ಟರ್ ಲಿಸನಿಂಗ್ ದಿಸ್ ಎಕ್ಸ್ಪ್ಲನೇಷನ್ ದ ರೈಟರ್ ಲ್ಯಾಮೆಂಟ್ಸ್ ದ fact that even if the creeper has some medicinal property, it would get lost in the tall tales woven around it. ಸೊ ಈ ಕಥೆಯನ್ನು ಕೇಳಿದ ನಂತರ ಪಾಠದ ಲೇಖಕರು KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಏನಾಗುತ್ತೆ, ತುಂಬಾನೇ ದುಃಖ ಆಗುತ್ತೆ. ಏನಪ್ಪ, ಜನರು ಈ ಬಳ್ಳಿಗಳ ಬಗ್ಗೆ ಏನೋ ಒಂದು ತಪ್ಪು ಕಥೆಗಳನ್ನು ಕಟ್ಟಿ ಈ ಬಳ್ಳಿಗಳನ್ನು ನಾಶ ಮಾಡ್ತಾ ಇದ್ದಾರಲ್ಲ ಅಂತ ರೈಟರ್ ಶೋಕ ವ್ಯಕ್ತಪಡಿಸ್ತಾರೆ. ಫರ್ದರ್ ಹಿ ಟೆಲ್ಸ್ ದ್ಯಾಟ್ ದಿಸ್ ಈಸ್ ದ ಫೇಟ್ ಆಫ್ ದ ಹೋಲ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ ಸಫರ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಮಿಸ್ಟಿಫಿಕೇಶನ್. ಸೊ ಇಂಥ ಎಲ್ಲ ಒಂದು ತಪ್ಪ ಕಲ್ಪನೆಗಳಿಂದ ಇವತ್ತು ಭಾರತದ ಒಂದು ಆಯುರ್ವೇದ ಔಷಧಿ ಪದ್ಧತಿ ತುಂಬಾನೇ ಒಂದು ದುರ್ಪರಿಸ್ಥಿತಿ, ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಲೇಖಕರಿಗೆ ತುಂಬಾನೇ ನೋವಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತೀವಿ, the writer tried to share his few things he had learned from many people, but his doctor friends became annoyed and called him ignoramus. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಪಾಠದ ಲೇಖಕರು ಇದೆಲ್ಲಗಳನ್ನು ಟ್ರೈ ಮಾಡಲಿಕ್ಕೆ, ಇವೆಲ್ಲ ಬಳ್ಳಿಗಳ ಬಗ್ಗೆ ತಿಳ್ಕೊಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಆ ಲೇಖಕರ ಫ್ರೆಂಡ್ಸ್ ಇರ್ತಾರಲ್ಲ ಡಾಕ್ಟರು, ಆ ಡಾಕ್ಟರ್ಲ್ಲ ಇಂಥ ಔಷಧಿ ಬಳ್ಳಿಗಳ ಬಗ್ಗೆ ನಂಬೋದಿಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ಅವರನ್ನು ಅಪಹಾಸ್ಯ ಮಾಡ್ತಾರೆ, ತುಂಬಾ ಇನ್ಸಲ್ಟ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಇಲ್ಲಿ ಒಂದು ವರ್ಡ್ ಇದೆ ನೋಡಿ, ಇಗ್ನೋರಮಸ್ ಅಂತ. ಸೊ ವಾಟ್ ಈಸ್ ಇಗ್ನೋರಮಸ್ ಅಂತ ನಾವು ಗೊತ್ತಾಗಬೇಕು. ಇಗ್ನೋರಮಸ್ ಅಂದರೆ ದಡ್ಡ ಅಥವಾ ಮೂಢ ಅಂತ ನಮ್ಮ ಲೇಖಕರನ್ನ ಆ ಡಾಕ್ಟರ್ಸ್ ಕರೀತಾರೆ. ಅನಾಯ್ಡ್ ಅಂದ್ರೆ ಏನು? ಅನಾಯ್ಡ್ ಅಂದರೆ ಸಿಟ್ಟಾಗೋದು, ಆ ಡಾಕ್ಟರ್ ಎಲ್ಲ ಸಿಟ್ಟಿ ಬರ್ತಾರಲ್ಲ, ಸೊ ದಟ್ ಈಸ್ ವರ್ಡ್. ನೆಕ್ಸ್ಟ್, ಹಿ ಎಕ್ಸ್ಪ್ರೆಸಸ್ ಹಿಸ್ ಡಿಸ್ಮೇ ಓವರ್ ದ ಫಾರೆಸ್ಟ್ that are fast disappearing and those who know about this medicinal creeper and herbs leaving us one by one. ಸೊ ಲೇಖಕರು ಏನು ಹೇಳ್ತಾರೆ ಅಂದರೆ ಇವತ್ತು ಪ್ರಾಚೀನ ಒಂದು ಆಯುರ್ವೇದ ವೈದ್ಯ ಪದ್ಧತಿ ಅಂತ್ಯಕ್ಕೆ ಬಂದು ನಿಂತಿದೆ, ಅವನಿತ್ಯ ಆಗ್ತಿದೆ. ಮತ್ತು ಆ ಔಷಧಿ ಬಗ್ಗೆ ತಿಳ್ಕೊಳ್ಳತಕ್ಕಂಥ ಸಾಧುಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ವಯಸ್ಸಾಗ್ತಾ ಇದೆ. ಸೊ ಇದೊಂದು ಔಷಧಿಯ ಒಂದು ಗುಣಧರ್ಮ ನಾವು ಕಳ್ಕೊತಿದ್ದೀವಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡೋಣ, ನೋ ಬ್ಲಡ್ ನೋ ವೂಂಡ್.
ನೋ ಬ್ಲಡ್ ನೋ wound ಅಂದರೆ ರಕ್ತನೂ ಇಲ್ಲ ಗಾಯನೂ ಇಲ್ಲ ಅಂತ. ಸೊ ನೋಡಿ ಏನಾಗುತ್ತೆ, ಫರ್ದರ್ ದ ರೈಟರ್ ಶೇಟರ್ ಸಮ್ ಸ್ಟೋರೀಸ್ ದ್ಯಾಟ್ ಸೀಮ್ಸ್ ಟು ಬಿ ಫಾಲ್ಸ್. ಅಷ್ಟೇ ಅಲ್ಲದೆ ಈ ಪಾಠದಲ್ಲಿ ಬರ್ತಕ್ಕಂಥ ಹಲವಾರು ಕಥೆಗಳನ್ನು, ಮಾರ ಹೇಳಿದಂಥ ಹಲವಾರು ಕಥೆಗಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಇವೆಲ್ಲ ಸುಳ್ಳು ಅಂತ ಅನ್ಕೋತಾರೆ. ಒನ್ ಈಸ್ ಅಬೌಟ್ ಮಾರ ವೆನ್ ಹಿ ವಾಸ್ ಕಟಿಂಗ್ ಬ್ಯಾಂಬೂ ಶೂಟ್ಸ್ ಹಿ ಗಾಟ್ ಇಂಜೂರ್ಡ್ ಟು ಹಿಸ್ ಹೆಡ್. ಸೊ ಮಾರ ಏನು ಮಾಡ್ತಾರೆ ಅಂದರೆ ಈ ಔಷಧಿ ಬಳ್ಳಿ ಬಗ್ಗೆ ಸಾಕಷ್ಟು ಕಾಲ್ಪನಿಕ ಕಥೆಗಳನ್ನು, ಸುಳ್ಳು ಕಥೆಗಳನ್ನು, ಕೆಲವೊಂದು ಸತ್ಯ ಕಥೆಗಳನ್ನು ಈ ನಮ್ಮ ಪಾಠದ ಲೇಖಕರ ಜೊತೆ ಶೇರ್ ಮಾಡ್ಕೋತಾನೆ. ಈ ಪಾಠ ತುಂಬ ಮಾರ ಹೇಳಿದಂಥ ಕಥೆಗಳೇ ಇವೆ. ಇಲ್ಲಿ ಮಾರ ಒಂದು ಕತೆ ಹೇಳ್ತಾನೆ. ಏನಾಗುತ್ತೆ ಅಂದ್ರೆ ಒಂದು ದಿವಸ ಮಾರ ಕಾಡಿಗೆ ಆ ಬಿದಿರಿನ ಕಟ್ಟಿಗೆಗಳನ್ನು ತರಲಿಕ್ಕೆ ಹೋಗ್ತಾನೆ. ಯಾಕಂದರೆ ಈ ಪಾಠದ ಲೇಖಕರಾಗ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಎಸ್ಟೇಟಲ್ಲಿ, ಹೊಲದಲ್ಲಿ ಕಾಫಿಯನ್ನು ಗಿಡಗಳನ್ನು ಹಾಸ್ತಿರ್ತಾರೆ. ಸೊ ಅವುಗಳನ್ನು ಮಳೆಯಿಂದ ರಕ್ಷಿಸುವ ಸಲುವಾಗಿ ಬಿದಿರಿನ ಕಟ್ಟಿಗೆಗಳು ಬೇಕಾಗಿರುತ್ತೆ. ಸೊ ಅವುಗಳನ್ನು ತರಲಿಕ್ಕೆ ಯಾರು ಹೋಗ್ತಾರೆ ಅಂದರೆ ಮಾರ ಮತ್ತು ಸಣ್ಣ ಹೋಗಿರ್ತಾರೆ. ಆವಾಗ ಏನಾಗುತ್ತೆ, ಮಾರ ಕೈಗೆ ಆ ಬಿದಿರಿನ ಕಟ್ಟಿಗೆ ಕಟ್ಟಾಗುತ್ತೆ, ಕೈಗೆ ಗಾಯ ಆಗಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿ ಹ್ಯಾಡ್ ಬ್ಯಾಂಜೆಡ್ ದ wound ಬೈ ಪ್ಲೇಸಿಂಗ್ ಸಮ್ ಲೀಫ್. ಹಿ ವಿಸಿಟೆಡ್ ಅ ವೈಟ್ ಮ್ಯಾನ್ ಫಾರ್ ಟ್ರೀಟ್ಮೆಂಟ್ ಇನ್ ಹೋಲಿ ಹಿಂಡಲು. ಸೊ ಒಂದು ದಿವಸ ಏನಾಗುತ್ತೆ, ಮಾರ ಕೈ ಗಾಯ ಆದಾಗ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಕೆಲವೊಂದು ಗಿಡಗಳ ಎಲೆಗಳನ್ನು ತಂದು ಆ ಎಲೆಗಳನ್ನು ಗಾಯ ಆದ ಜಾಗಿಗೆ ಹಚ್ತಾನೆ. ಹಚ್ಚಿ ಆತನ ಧರಿಸಿದಂಥ ಲುಂಗಿಯನ್ನು ಹರಿದು ಕೈ ಕಟ್ತಾನೆ ಬ್ಯಾಂಡೇಜ್ ಆಗಿ. ಸೊ ಕಟ್ಟಿದ ನಂತರ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಮಾರ ಏನು ಮಾಡ್ತಾನೆ ಅಂದರೆ ಹುಲಿ ಹಿಂಡಲು ಅನ್ನೋ ಒಂದು ಏರಿಯಾಗಿರ್ತಕ್ಕಂಥ ಒಬ್ಬ ವೈಟ್ ಮ್ಯಾನ್ ಅಂದರೆ ಡಾಕ್ಟರ್ ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ ಮೆಡಿಸಿನ್ ಕೊಡ್ತಕ್ಕಂಥ ಡಾಕ್ಟರ್, ಆ ಡಾಕ್ಟರ್ ಹತ್ರ ಮಾರ ಹೋಗ್ತಾನೆ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ. ಸೊ ಅಲ್ಲಿ ಏನಾಗುತ್ತೆ, ಬಟ್ ವೆನ್ ದ ವೈಟ್ ಮ್ಯಾನ್ ಓಪನ್ ದ ಬ್ಯಾಂಡೇಜ್ ದೇರ್ ವಾಸ್ ನಾಟ್ ಇವನ್ ದ ಸೈನ್ ಆಫ್ ದಿ wound. ಸೊ ಡಾಕ್ಟರ್ ಹತ್ರ ಮಾರ ಹೋದಾಗ ಏನಾಗುತ್ತೆ, ಡಾಕ್ಟರ್ ಇವನ ಕೈಯನ್ನು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಎಲ್ಲ ಔಷಧಿಗಳನ್ನು ಮತ್ತು ಇತರೆ ಉಪಕರಣಗಳನ್ನು ತೆಗೆದುಕೊಂಡು ರೆಡಿ ಆಗಿ ಅವನಿಗೆ ಕೈಗೆ ಕಟ್ಟಿದಂಥ ಬ್ಯಾಂಡೇಜನ್ನು ತೆಗಿತಾರೆ. ಆದರೆ ಬ್ಯಾಂಡೇಜ್ ತೆಗೆದು ನೋಡಿದಾಗ ಅಲ್ಲಿ ಯಾವುದೇ ಗಾಯಗಳು ಇರೋದಿಲ್ಲ. ಸೊ ದ ವೈಟ್ ಮ್ಯಾನ್ ಥಾಟ್ ದ್ಯಾಟ್ ಮಾರ ವಾಸ್ ಟ್ರೈಂಗ್ ಟು ಫೂಲ್ ಹಿಮ್. ಸೊ ಡಾಕ್ಟರ್ಗೆ ತುಂಬಾ ಸೆಟ್ ಆಗುತ್ತೆ, ಮಾರ ನನಗೆ ಫೂಲ್ ಮಾಡೋ ಸಲುವಾಗಿ ಸುಮ್ಮನೆ ಹೇಳಿದ್ದಾನೆ, ಯಾವುದೇ ಗಾಯ ಆಗಿಲ್ಲ ಅಂತ ಕೋಪಗೊಳ್ತಾನೆ ಡಾಕ್ಟರ್. ಸೊ ಏನಾಗುತ್ತೆ, ದ ಡಾಕ್ಟರ್ ಆಸ್ಕ್ಡ್ ದ ಮಾರ ಟು ಶವ್ ದ ಪ್ಲಾಂಟ್ ಆಫ್ ದ ಲೀಫ್ ಇನ್ ದ ಫಾರೆಸ್ಟ್. ಸೊ ಅವಾಗ ಮಾರ ಹೇಳ್ತಾನೆ, ನೋಡಿ ನನಗೆ ಗಾಯ ಆಗಿದ್ದು ಸತ್ಯ ಇದೆ, ಬೇಕಾದ್ರೆ ನನ್ನ ಶರ್ಟ್ ಎಲ್ಲ ನೋಡಿ ನನ್ನ ಬಟ್ಟೆಗೆಲ್ಲ ರಕ್ತ ಹತ್ತಿದೆ, ನನಗೆ ಅಲ್ಲಿ ಏನಾಗಿತ್ತು ಅಂದರೆ ಗಾಯ ಆದಾಗ ನಾನು ಎಲೆಗಳನ್ನು ಹಚ್ಕೊಂಡಿದ್ರಿ, ಸೊ ಅದಕ್ಕೆ ಕಮ್ಮಾಗಿರಬೇಕು ಅಂತ ಡಾಕ್ಟರ್ ಹೇಳ್ತಾನೆ. ಅವಾಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಅಂಥದ್ದು ಔಷಧಿ ಇದ್ದರೆ, ಅಂಥ ಒಂದು ಮೆಡಿಸಿನ್ ಇದ್ದರೆ ಆ ಎಲೆಗಳ ಎಲ್ಲಿವೆ ನನಗೆ ತೋರಿಸು, ನಡಿ ಹೋಗೋಣ ಅಂತ ಕಾಡಿಗೆ ಹೋಗ್ತಾರೆ. ದೇ ಸರ್ಚ್ ದ ಹೋಲ್ ಫಾರೆಸ್ಟ್ ಬಟ್ ಡಿಡ್ ನಾಟ್ ಫೈಂಡ್. ಸೊ ಕಾಡಿಗೆ ಹೋದಾಗ ಅಲ್ಲಿ ಯಾವುದೇ ಔಷಧಿ ಬಳ್ಳಿಗಳು ಸಿಗೋದೇ ಇಲ್ಲ. ಸೊ ಡಾಕ್ಟರ್ಗೆ ತುಂಬಾ ಕೋಪ ಆಗುತ್ತೆ, ಮಾರ ಸುಮ್ಮನೆ ನನಗೆ ಮೋಸ ಮಾಡ್ತಿದ್ದಾನೆ. ಅದಕ್ಕಾಗಿ ಮಾರ, ನಾನು ನಿನಗೆ ಔಷಧಿ ಬಳ್ಳಿಯನ್ನು ತೋರಿಸಿದ್ದು, ನಾನು ಪ್ರಾಪರ್ಟಿಯನ್ನು ಕೊಡ್ತೀನಿ, ಆಸ್ತಿಯನ್ನು ಕೊಡ್ತೀನಿ, ನಾನು ಎಸ್ಟೇಟನ್ನು ಕೊಡ್ತೀನಿ, ಎಲ್ಲ ಆಸೆಗಳನ್ನು ಹೇಳಿದ್ರು ಕೂಡ ಮಾರ ಆ ಒಂದು ಬಳ್ಳಿಯನ್ನು ಹುಡುಕೋಕೆ ಆಗೋದೇ ಇಲ್ಲ. Further, Mara told another story about the mongoose and the cow chewed the leaves of the medicinal creeper to cure themselves of the snake bite. ಸೊ ಮುಂದೆ ಮತ್ತೆ ಮಾರ ಏನು ಮಾಡ್ತಾನೆ ಅಂದರೆ ಆ ಡಾಕ್ಟರ್ಗೆ ಎಲ್ಲ ಬೈಸ್ಕೊಂಡು ಹೋಗ್ತಾನೆ. ಡಾಕ್ಟರ್ಗೆ ತುಂಬ ಕೋಪ ಬರುತ್ತೆ. ಸೊ ಎಲೆಗಳ ಬಗ್ಗೆ ಹೇಳ್ತಾ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಆ ವೈದ್ಯತನ ಹತ್ರ ಇರ್ತಕ್ಕಂಥ ಗನ್ನನ್ನು ತೆಗೆದುಕೊಂಡು ಮಾರಾಗ ಅಂಜಿಸ್ತಾನೆ, ಹೇಳ್ತೀಯೋ ಇಲ್ಲ ಅಂತ. ಆದರೂ ಕೂಡ ಮಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನನ್ನು ಬಿಡ್ತಾನೆ. ಸೊ ಮಾರ ಮತ್ತೆ ಒಂದು ಕತೆ ಹೇಳ್ತಾನೆ. ಈ ಮಂಗೂಸ್ ಅಂದರೆ ನಾವು ಇದು ಹೇಳ್ತೀವಲ್ಲ, ಯಾವುದು ಮುಂಗುಸಿ ಒಂದು ಪ್ರಾಣಿ ಇರುತ್ತಲ್ಲ, ಮುಂಗುಸಿ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಮತ್ತು ಈ ಮುಂಗುಸಿ ಆಗಿರೋದು ಹಾವುಗಳಾಗಿರ್ಬೋದು. ಹಾವು ಮುಂಗುಸಿಗಳು ಸ್ವಲ್ಪ ಜಗಳ ಆಡಿದ ನಂತರ, ಕಚ್ಚಾಡಿದ ನಂತರ ಏನಾಗುತ್ತೆ, ಸಹಜವಾಗಿ ರಕ್ತ ಬರುತ್ತೆ. ಆವಾಗ ಆ ಮಂಗೂಸ್ ಏನು ಮಾಡುತ್ತೆ, ಕೆಲವೊಂದು ಅದಕ್ಕೆ ತನ್ನ ಆದಂಥ ಗಾಯವನ್ನು ವಾಸಿ ಮಾಡುವ ಸಲುವಾಗಿ ಕೆಲವೊಂದು ಎಲೆಗಳನ್ನು ತಿನ್ನುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾನೆ. ಕೌಕಾಲ್ಸ್ ಚ್ಯೂಡ್ ದ ಲೀವ್ಸ್ ಆಫ್ ದಿ ಮೆಡಿಸಿನಲ್ ಕ್ರೀಪರ್ ಟು ಕ್ಯೂರ್ ದೆಮ್ಸೆಲ್ಸ್ ಆಫ್ ದಿ ಸ್ನೇಕ್ ಬೈಟ್. ಸೊ ಹಾವು ಒಂದು ವೇಳೆ ಆ ಮಂಗೂಸ್ ಅಂದರೆ ಮುಂಗುಸಿಗೆ ಕಚ್ಚಿದಾಗ ಏನಾಗುತ್ತೆ, ರಕ್ತ ಬಂದಾಗ ಏನು ಮಾಡುತ್ತೆ, ಮುಂಗುಸಿ ಆ ವಿಷಕಾರಿ ಹಾವಿನಿಂದ ತಪ್ಪಿಸುವ ಸಲುವಾಗಿ ಮತ್ತು ಆ ಗಾಯವನ್ನು ವಾಸಿ ಮಾಡುವ ಸಲುವಾಗಿ ಕೆಲವೊಂದು ಗಿಡದ ಎಲೆಗಳನ್ನು ತಿನ್ನುತ್ತೆ. ಆ ಥರ ತಿನ್ನುವುದರಿಂದ ಅದಕ್ಕೆ ಕಾಯಿಲೆ ವಾಸಿಯಾಗುತ್ತೆ ಅಲ್ವಾ. ಈ ಒಂದು ಕಥೆಯನ್ನು ಮಾರ ಹೇಳ್ತಾನೆ. ಇದು ಒಂದು ಭಾಗ. ಸೊ ನೆಕ್ಸ್ಟ್ ಭಾಗದಲ್ಲಿ ನೋಡ್ತೀವಿ, ಮಾರಾಸ್ ಟೀತ್ ಟಂಬಲ್ಡ್ ಔಟ್. ಮಾರನ ಹಲ್ಲುಗಳು ಉದುರಿ ಹೋಗಿದ್ರ ಬಗ್ಗೆ ಈಗ ನಾವು ನೋಡ್ತೀವಿ. ಸೊ ಏನಾಗುತ್ತೆ, ಮಾರಾಸ್ ಸ್ಟೋರೀಸ್ ವೇರ್ ನಾಟ್ ಲಿಮಿಟೆಡ್. ಸೊ ಈ ಪಾಠದಲ್ಲಿ ಮಾರ ಹಾಗೆ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತಾನೆ. ಆತನ ಕಥೆಗಳಿಗೆ ಮುಕ್ತಾಯ ಅನ್ನೋದೇ ಇಲ್ಲ. He told the writer that he had lost his teeth when he had gone hunting rabbits.
ಸೊ ಒಂದು ದಿವಸ ಏನು ಮಾಡ್ತಾನೆ ಅಂದರೆ ಮಾರ ಕಾಡಿಗೆ ಹೋಗಿರ್ತಾನೆ ಮೊಲಗಳನ್ನು ಬೇಟೆಯಾಡೋ ಸಲುವಾಗಿ. ನಾವು ದೃಶ್ಯದಲ್ಲಿ ನೋಡ್ತಿಲ್ವಾ, ಇಲ್ಲಿ ಮೊಲಗಳಿವೆ. ಈ ಮೊಲಗಳನ್ನು ಹಿಡಿಯೋ ಸಲುವಾಗಿ ಈ ಥರ ಬೇಲಿಯನ್ನು ಹಾಕಿರ್ತಾರೆ. ಸೊ ಬೇಲಿಯನ್ನು ಹಾಕಿರ್ತಾನೆ, ಆದರೆ ಮಾರಾಗ ಒಂದು ಕೂಡ ಮೊಲ ಸಿಗೋದಿಲ್ಲ. ಸೊ ನಿರಾಶೆಯಿಂದ ಮನೆಗೆ ವಾಪಸ್ ಬರ್ಬೇಕಂತ ಹೇಳ್ತಾನೆ. ಆವಾಗ ಅವನಿಗೆ ಏನಾಗುತ್ತೆ, ಬೆಳಗ್ಗೆ ಟೈಮಲ್ಲಿ ಹಲ್ಲು ಉಜ್ಕೋಬೇಕಂತಾನೆ. ಸೊ ಹಲ್ಲು ಉಜ್ಕೋಬೇಕಂತ ಏನು ಮಾಡ್ತಾನೆ ಅಂದರೆ ಆ ಕಾಡಿರ್ತಕ್ಕಂಥ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಹಲ್ಲನ್ನು ಉಜ್ತಾನೆ. He went to forest daybreak to check. Trap was empty, so decide to go back. Next ಏನಾಗುತ್ತೆ ನೋಡಿ. Later he thought of brushing his teeth by a small stick from a nearby plant. ಸೊ ಸಮೀಪ ಇರ್ತಕ್ಕಂಥ ಒಂದು ಗಿಡದೊಂದು ಈ ಥರದ ಒಂದು ನಾವು ದೃಶ್ಯ ಫೋಟೋಲ್ ನೋಡ್ತಿದ್ದೀವಲ್ಲ, ಈ ಥರದ ಒಂದು ಗಿಡದ ಒಂದು ಪಂಟವನ್ನು ಮುರ್ಕೊಂಡು ಹಲ್ಲನ್ನು ಉಜ್ಜಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. He thought there was something wrong with the stick and threw it. ಸೊ ಆ ಹಲ್ಲು ಉಜ್ಜಿದಾಗ ಆ ಕಟ್ಟಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದಿರ್ಬೋದು, ಅದರ ಏನೋ ತೊಂದರೆ ಇದೆ ತಿಳ್ಕೊಂಡು ಏನು ಮಾಡ್ತಾನೆ, ಆ ಕಟ್ಟಿಗೆನೆ ಬಿಸಾಕಿ ಬಾಯಿಯನ್ನು ತೆಗೆದುಕೋತಾನೆ, ಬಾಯಿನ ತೊಳ್ಕೊತಾನೆ. ಹಿ ವಾಂಟೆಡ್ ಟು ರಿನ್ಸ್ ಹಿಸ್ ಮೌತ್, ಅಂದರೆ ಬಾಯಿಯನ್ನು ಮುಕ್ಕಳಿಸ್ತಾನೆ ನೀರು ಹಾಕಿ. ದಟ್ ಟೈಮ್ ಆಲ್ ದ ಟೀತ್ ವಿಚ್ ಹ್ಯಾಡ್ ಬಿನ್ ಟಚ್ಡ್ ಬೈ ದಟ್ ಸ್ಟಿಕ್ ಟಂಬಲ್ಡ್ ಔಟ್ ಆಫ್ ಹಿಸ್ ಮೌತ್. ಸೊ ಅವಾಗ ಏನಾಗುತ್ತೆ, ಮಾರ ಹಲ್ಲು ಉಜ್ಜಿದ ನಂತರ ಬಾಯಿನ ನೀರನ್ನು ತೊಳ್ಕೊಕ್ಕೆ ಹೋಗ್ತಾನಲ್ಲ, ಆವಾಗ ಆತನ ಬಾಯಿಂದ ಹಲ್ಲುಗಳು ಒಂದು ಸೈಡ್ನ ಹಲ್ಲುಗಳೆಲ್ಲ ಉದುರಿ ಹೋಗಿ ಬೀಳುತ್ತೆ. ಯಾಕಂದರೆ ಆ ಕಟ್ಟಿಗೆದಿಂದ ಆತ ಹಲ್ಲು ಉಜ್ಜುತ್ತಿರ್ತಾನಲ್ಲ, ಯಾವ ಹಲ್ಲುಗಳನ್ನು ಆ ಕಟ್ಟಿಗೆಯಿಂದ ಉಜ್ಜಿರ್ತಾನೋ ಆ ಎಲ್ಲ ಹಲ್ಲುಗಳು ಕಿತ್ಕೊಂಡು ಹೋಗಿಬಿಡ್ತಾವೆ. ಸೊ ಕಿತ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಮಾರಾಗ ಗೊತ್ತಾಗುತ್ತೆ ಈ ಕಟ್ಟಿಗೆಯಲ್ಲಿ ಏನೋ ತೊಂದರೆ ಇದೆ. ಸೊ ಇದು ಈ ಔಷಧಿ ಗುಣದಿಂದ ಏನಾಗಿದೆ, ನಾನು ಹಲವುಗಳೆಲ್ಲ ಉದುರಿವೆ ಅಂತ ಹೇಳ್ತಾನೆ. ಸೊ ಇದ್ರ ಬಗ್ಗೆ ಈ ಪಾಠದ ಲೇಖಕರು ಮತ್ತು ಮಾರನ ಮಧ್ಯೆ ಹಲವಾರು ಒಂದು ಸ್ವಾರಸ್ಯಕರವಾದ ಮಾತಿನ ಚಕಮಕಿ ನಡೆಯುತ್ತೆ. ಸೊ ಯಾಕಂದರೆ ಈ ಪಾಠದ ಲೇಖಕರು ಮಾರ ಹೇಳ್ತಾರೆ ಹಲ್ಲು ಒಂದು ಸೈಡಿಗೆ ಯಾಕೆ ಹೋಗುತ್ತೆ ಅಂತ ಹಾಸ್ಯ ಮಾಡ್ತಾರೆ. ಯಾವಾಗ ಹೇಳ್ತಾನೆ, ಈ ಹಲ್ಲು ಉಜ್ಜೋದ್ರಿಂದ ಆಗಿದೆ ಅಂತ ಹೇಳ್ತಾನೆ. ಹಲ್ಲು ಉಜ್ಜೋದ್ರಿಂದ ಹಾಗಾಗುತ್ತೆ, ಬೇಕಾದರೆ ಹಲ್ಲನ್ನು ಕಟ್ಟಿಗೆಯಿಂದ ಮತ್ತೆ ಉಜ್ಜಿ ಬೇರೆ ಬೇರೆ ಟ್ರೈ ಮಾಡಿ ನೋಡು ಅಂತ ಹೇಳಿದಾಗ ಕೂಡ ಮಾರ ಏನು ಮಾಡ್ತಾನೆ, ನೀವೇ ಉಜ್ಜಿಕೊಂಡು ನೋಡಿ, ನೀವೇ ಬೇಕಾದರೆ ಕಾಡಿಗೆ ಹೋಗ್ರಿ ಅಂತ ಲೇಖಕರಿಗೆ ಹೇಳ್ತಾನೆ. ಈ ಥರ ಅವರಿಬ್ಬರನ್ನಂತೆ ಸ್ವಲ್ಪ ಮಾತಿನ ಒಂದು ಚಕಮಕಿ ನಡೆಯುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು, ಲೈವ್ ಬಕ್ ಜಂಪ್ಡ್ ಅಪ್, ಅಂದರೆ ಒಂದು ಜಿಂಕೆ, ಜೀವಂತವಾದ ಜಿಂಕೆ ಓಡಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನೋಡ್ತೀವಿ. ಈಗ ಮಾರ ಕಂಟಿನ್ಯೂಡ್ ವಿತ್ ಹಿಸ್ ಸ್ಟೋರೀಸ್. The writer was speechless when Mara told that a barking deer which had been killed. ಸೊ ಮತ್ತೆ ಮಾರ ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ, ಅಂದರೆ ಈ ಪಾಠದ ಲೇಖಕರಿಗೆ ಮತ್ತೆ ಕೆಲವೊಂದು ಸ್ಟೋರಿಯನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ ಈ ಜಿಂಕೆಗಳ ಬಗ್ಗೆ ಹೇಳ್ತಾನೆ. ಆ ಕಥೆಗಳನ್ನು ಕೇಳಿ ಈ ಪಾಠದ ಲೇಖಕರಿಗೆ ಸ್ಪೀಚ್ಲೆಸ್ ಆಗ್ತಾರೆ, ಅಂದರೆ ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ದೇ ಟುಕ್ ದ ನಿಯರ್ ಬೈ ಸ್ಟ್ರೀಮ್ ಟು ಡಿವೈಡ್ ಬಿಟ್ವೀನ್ ದೆಮ್. ಆಫ್ಟರ್ ಡಿವೈಡಿಂಗ್ ದ ಮೀಟ್ ದೇ ರ್ಯಾಪ್ಡ್ ದೇರ್ ಪೋರ್ಷನ್ಸ್ ಇನ್ ಸಮ್ ಲೀವ್ಸ್ ಆ್ಯಂಡ್ ಬ್ರಾಟ್ ದೆಮ್ ಹೋಮ್. ಸೊ ಒಂದು ದಿವಸ ಏನಾಗಿರುತ್ತೆ ಅಂದರೆ ಮಾರ ಮತ್ತು ಆತನ ಎಲ್ಲ ಗೆಳೆಯರು ಕಾಡಿಗೆ ಬೇಟೆಯಾಡಕ್ಕೆ ಹೋಗಿರ್ತಾರೆ. ಬೇಟೆಯಾಡಕ್ಕೆ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಜಿಂಕೆನ ಬೇಟೆಯಾಡ್ತಾರೆ. ಆ ಜಿಂಕೆಯ ಮಾಂಸವನ್ನು ಹಂಚ್ಕೊಂಡು ಒಂದು ಇದರಲ್ಲಿ ಪ್ಯಾಕ್ ಮಾಡ್ಕೊಂಡು ಏನು ಮಾಡ್ತಾರೆ, ಆ ಒಂದು ಭಾಗ ತಾನು ಹಂಚ್ಕೊಂಡಂಥ ಭಾಗವನ್ನು ಕೆಲವೊಂದು ಎಲೆಗಳಲ್ಲಿ ಕಟ್ಕೋತಾನೆ. ಎಲೆಗಳನ್ನು ಮುಚ್ಕೊಂಡು ಏನು ಮಾಡ್ತಾನೆ, ಮನೆಗೆ ಹೋಗ್ತಾನೆ. ಸೊ ಮನೆಗೆ ಹೋದಾಗ ಏನಾಗುತ್ತೆ, in Mara's house, as they prepared to cook, opened the pocket to take out the meat, surprise awaited them as a live bug jumped up. ಏನಾಗುತ್ತೆ ಅಂದರೆ ಮಾರ ಆ ಒಂದು ಎಲೆಗಳಲ್ಲಿ ಮಾಂಸವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಆ ದಿವಸ ಮಾಂಸದ ಊಟವನ್ನು ಮಾಡಬೇಕು ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ತನ್ನ ಹೆಂಡತಿ ಎಲ್ಲ ಒಂದು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ಅಡುಗೆ ಮಾಡಬೇಕಂತ ಪ್ರಿಪೇರ್ ಆಗ್ತಾಳೆ. ಆವಾಗ ಮಾರ ಏನು ಮಾಡ್ತಾನೆ ಅಂದರೆ ಆ ಎಲೆಗಳನ್ನೇ ಬಿಚ್ಚಿ ಆ ಮಾಂಸವನ್ನು ಕೊಡಬೇಕಂತಾನೆ. ಎಲೆ ಬಿಚ್ಚಿ ನೋಡಿದ್ರೊಳಗೆ ಏನಾಗಿರುತ್ತೆ ಅಂದರೆ ಒಂದು ಸರ್ಪ್ರೈಸ್ ಕಾಯ್ದಿರುತ್ತೆ. ಸೊ ಆ ಎಲೆಗಳಲ್ಲಿ ಏನಿರುತ್ತೆ, ಅಲ್ಲಿ ಒಂದು ಜೀವಂತವಾದ ಒಂದು ಜಿಂಕೆ ಇರುತ್ತೆ. ಅದು ಎಚ್ಚರಗೊಳ್ಳುತ್ತೆ. ಹಿಸ್ ವೈಫ್ ಇಗ್ನೋರೆಂಟ್ಲಿ ಥ್ರೂ ದ ಲೀವ್ಸ್ ಇನ್ ಟು ದಿ ಫೈರ್. ಸೊ ಆ ಮಾರ ಏನು ಮಾಡ್ತಾನೆ, ಆ ಎಲೆ ಬಿಚ್ಚಿದಾಗ ಆ ಜೀವಂತ ಜಿಂಕೆಯಲ್ಲಿ ಕೂತ ನೋಡ್ತಾನೆ. ಆವಾಗ ಏನಾಗುತ್ತೆ, ಆ ಜಿಂಕೆ ಅಲ್ಲಿಂದ ಓಡಿ ಹೋಗಿಬಿಡುತ್ತೆ. ಮಾರನ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಆ ಎಲೆಗಳನ್ನು, ಅವಳಿಗೆ ಗೊತ್ತಿಲ್ಲ ಎಲೆಯಲ್ಲಿ ಎಂಥ ಒಂದು ಗುಣಧರ್ಮ ಮೇಲೆ ಗೊತ್ತಿಲ್ಲ, ಅವಳೇನು ಮಾಡ್ತಾಳೆ ಅಂದರೆ ಆ ಎಲೆಗಳನ್ನೆಲ್ಲ ಬೆಂಕಿಗೆ ಸುಟ್ಟು ಹಾಕ್ತಾಳೆ. ದೇರ್ ಈಸ್ ಅ ನೀಡ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಅವರ್ ನ್ಯಾಚುರಲ್ ರಿಸೋರ್ಸಸ್. ಇಂಥ ಒಂದು ನೈಸರ್ಗಿಕವಾದ ಒಂದು ಸಂಪನ್ಮೂಲದ ಬಗ್ಗೆ ನಮಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಅವಳಿಗೆ ಅವೇರ್ನೆಸ್ ಇಲ್ಲ, ಅವಳೆಲ್ಲ ಸುಟ್ಟು ಹಾಕ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ. ಈಗ ಮಿಲ್ಕ್ ಬಿಕಮ್ಸ್ ಫೋಮ್ ಆ್ಯಂಡ್ ರಬ್ಬರಿ. ಹಾಲು ಏನಾಗುತ್ತೆ ಅಂದರೆ ತುಂಬಾ ಗಟ್ಟಿಯಾಗುತ್ತೆ ಮತ್ತು ರಬ್ಬರ್ ಆದಾಗ ಆಗುತ್ತೆ. ನಾವು ಇಲ್ಲಿ ಫೋಟೋ ನೋಡ್ತಿದ್ದೀವಲ್ಲ, ಈ ಥರ ಫುಲ್ ಹಾರ್ಡ್ ಆಗುತ್ತೆ ಮತ್ತು ಒತ್ತಡದು ರಬ್ಬರ್ ಥರ ಆಗುತ್ತೆ. ನೋಡೋಣ ಇದ್ರ ಬಗ್ಗೆ ಏನು ಸ್ಟೋರಿ ಇದೆ.
The writer once heard by Appanna that if the juice of this creeper's leaf is squeezed into milk, it will turn hard. ಸೊ ಒಂದು ದಿವಸ ಏನಾಗುತ್ತೆ ಅಂದರೆ ಅಪ್ಪಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಈ ಪಾಠದಲ್ಲಿ ಬರ್ತಕ್ಕಂಥ ಒಬ್ಬ ಪಾತ್ರಧಾರಿ ಆತ ಏನು ಮಾಡ್ತಾನೆ ಅಂದರೆ ನಮ್ಮ ಪಾಠ ಲೇಖಕರಿಗೆ ಹೇಳ್ತಾನೆ ನೋಡಿ ಕೆಲವೊಂದು ಎಲೆಗಳಲ್ಲಿ ಔಷಧಿ ಗುಣ ಇರುತ್ತೆ ಆ ಎಲೆಗಳನ್ನು ಹಿಂಡಿ ಅದರ ಒಂದು ರಸವನ್ನು ಹಾಲಿಗೆ ಹಿಂಡಿದ್ರೆ ಏನಾಗುತ್ತೆ ಹಾಲು ತುಂಬಾನೇ ಗಟ್ಟಿಯಾಗುತ್ತೆ ಹಾರ್ಡ್ ಆಗುತ್ತೆ ಮತ್ತು ರಬ್ಬರ್ ಥರ ಆಗುತ್ತೆ ಹಾಲು ಕಂಪ್ಲೀಟ್ ಆಗಿ ರಬ್ಬರ್ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಲೇಖಕರಿಗೆ ಅದು ನಂಬಲಿಕ್ಕೆ ಆಗೋದಿಲ್ಲ ಈತ ಸುಳ್ಳು ಹೇಳ್ತಿರಬಹುದು ಅಂತ ಅನಿಸುತ್ತೆ. The writer was not happy with such stories and wanted to test. ಸೊ ಲೇಖಕರಿಗೆ ಅದು ಸುಳ್ಳು ಇರ್ಬೋದು ಕಾಲ್ಪನಿಕ ಕಥೆ ಇರ್ಬೋದು ಅಂತಾರೆ ಆದರೂ ಕೂಡ ಟೆಸ್ಟ್ ಮಾಡಿ ನೋಡಬೇಕು ಅಂತ ಡಿಸೈಡ್ ಮಾಡ್ತಾರೆ. He along with his pathologist friend Chandru took a liter of milk and leaves into a mixer and switched it on. ಸೊ ಆ ಪಾಠದ ಲೇಖಕರು ಏನು ಮಾಡ್ತಾರೆ ಅಂದರೆ ಕಾಡಿಗೆ ಹೋಗ್ತಾರೆ ಆತನ ಗೆಳೆಯ ಆ ಪ್ಯಾಥೋಲಜಿಸ್ಟ್ ಫ್ರೆಂಡ್ ಅಂತ ಇರ್ತಾನೆ. ಪ್ಯಾಥೋಲಜಿಸ್ಟ್ ಅಂದ್ರೆ ನಾವಿಲ್ಲಿ ಏನು ಹೇಳ್ತೀವಿ ಔಷಧಿ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳೋಂಥ ಔಷಧಿ ರೋಗ ಲಕ್ಷಣ ಬಗ್ಗೆ ಸ್ಟಡಿ ಮಾಡಿದಂಥ ವ್ಯಕ್ತಿಯನ್ನು ನಾವು ಪ್ಯಾಥೋಲಜಿಸ್ಟ್ ಅಂತಾನೆ. ಸೊ ಪ್ಯಾಥೋಲಜಿಸ್ಟ್ ಅಂದರೆ ಯಾರಿಲ್ಲಿ ಚಂದ್ರು. ಸೊ ಆ ಚಂದ್ರ ಜೊತೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಆ ಒಂದು ಎಲೆಯನ್ನು ತರ್ತಾರೆ. ತಂದು 1 ಲೀಟರ್ ಹಾಲನ್ನು ತಂದು ಮಿಕ್ಸರ್ ಹಾಲು ಎಲೆ ಎಲ್ಲ ಕೂಡಿ ಮಿಕ್ಸರ್ಗೆ ಹಾಕಿ ತಿರುಗುತ್ತಾರೆ. ಆಫ್ಟರ್ ದೇ ವೆರಿ ಮಿಕ್ಸ್ಡ್ ದೇ ಪೌರ್ಡ್ ಇಟ್ ಔಟ್ ಇಂಟು ಆ ವೆಸಲ್. ಸೊ ಆ ಥರ ಮಿಕ್ಸರ್ದ ಹಾಕಿದಂಥ ಎಲ್ಲ ವಸ್ತುಗಳನ್ನ ಮಾಡ್ತಾರೆ ಒಂದು ವೆಸಲ್ನ ಒಂದು ಗಡಿಗೆಯಲ್ಲಿ ಹಾಕ್ತಾರೆ. ಇನ್ ಅ ಫ್ಯೂ ಮಿನಿಟ್ಸ್ ಇಟ್ ಬಿಕಮ್ ಫೋಮ್ ಆ್ಯಂಡ್ ರಬ್ರಿ. ಸೊ ಅವಾಗ ಏನಾಗುತ್ತೆ ಸ್ವಲ್ಪ ಸಮಯದ ನಂತರ ಅಂದರೆ ಹಾಲುಗಳು ಆರಿದ ನಂತರ ಆ ಹಾಲು ತುಂಬಾ ಹಾರ್ಡ್ ಆಗುತ್ತೆ, ತುಂಬಾ ರಫ್ ಆಗುತ್ತೆ, ಜೊತೆಗೆ ರಬ್ಬರ್ ಥರ ಆಗುತ್ತೆ. The writer came to know that this creeper really had some properties. ಸೊ ಈ ಪಾಠದ ಲೇಖಕರಿಗೆ ಏನು ಗೊತ್ತಾಗುತ್ತಂದರೆ ಈ ಒಂದು ಎಲೆಗಳ ಒಂದು ರಸದಲ್ಲಿ ಏನೋ ಒಂದು ಔಷಧೀಯ ಗುಣಧರ್ಮ ಇರಬಹುದು, ಅದಕ್ಕೆ ಹೀಗಾಗಿದೆ ಅಂತ ಅವರು ಗೆಸ್ ಮಾಡ್ತಾರೆ. ಇದು ಒಂದು ಸ್ಟೋರಿ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಈಗ ಕೃಷ್ಣ ಡಿಸ್ಕವರ್ಡ್ ಆ ಟ್ರೀಟ್ಮೆಂಟ್. ಸೊ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಕೃಷ್ಣ. ಸೊ ಕೃಷ್ಣ ಯಾರಂದರೆ ಈ ಪಾಠದ ಲೇಖಕರ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಏನಾಗುತ್ತೆ ನೋಡಿ, ದ ರೈಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್. ಸೊ ರೈಟರ್ ಒಂದು ಪಾಠದ ಲೇಖಕರ ಒಂದು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷ್ಣಗೆ ಏನಾಗುತ್ತೆ ಅಂದರೆ ಪೈಲ್ಸ್ ಆಗಿರುತ್ತೆ. ಆ ಪೈಲ್ಸ್ ಅಂದರೆ ಆ ಮೂಲವ್ಯಾಧಿ ಅಂತೀವಲ್ಲ, ಆ ಮೂಲವ್ಯಾಧಿ ಆಗಿರುತ್ತೆ. ಸೊ ಆ ಕೃಷ್ಣ ಅನ್ನೋನು ಏನು ಮಾಡ್ತಾನೆ ಈ ಪಾಠದ ಲೇಖಕರ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ವರ್ಷದ ಹಿಂದೆ ಆ ಕೆಲಸವನ್ನು ಬಿಟ್ಟು ಒಂದು ರಿಕ್ಷಾವನ್ನು ತಗೋತಾನೆ, ಆಟೋ ರಿಕ್ಷಾವನ್ನು ತೆಗೆದುಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಬಟ್ ಇವನಿಗೆ ಏನಾಗುತ್ತೆ ಅಂದರೆ ಮೂಲವ್ಯಾಧಿ ಆಗಿರುತ್ತೆ. ಫಾರ್ ಹಿಮ್ ಸರ್ಜರಿ ಮೀನ್ಸ್ ಆ್ಯನ್ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್. ಸೊ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋತಕ್ಕಂಥ ದುಡ್ಡು ಅವನ ಹತ್ರ ಇರೋದಿಲ್ಲ, ತುಂಬಾ ಬಡತನದಿಂದ ಒಂದು ಜೀವನ ಇರುತ್ತೆ. ಆ ಒಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅವನಿಗೆ ಮಾಡ್ಕೋಕೆ ಆಗೋದಿಲ್ಲ. ಯಾರಿಗೆ? ಕೃಷ್ಣಗೆ. ಸೊ ಕೃಷ್ಣ ಏನು ಮಾಡ್ತಾರೆ ಅಂದರೆ ಈ ಲೇಖಕರ ಹತ್ರ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಹೋಗಿ ಡಾಕ್ಟ್ರಿಗೆ ಭೇಟಿ ಆಗ್ತಾನೆ. ಆದರೆ ಡಾಕ್ಟರ್ ಹೇಳ್ತಾರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ. ಸೊ ಆಪ್ರೇಷನ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವನಿಗೆ ಇರೋದಿಲ್ಲ. ಯಾಕಂದರೆ ಆತನಿಗೆ ಡೈಲಿ ಕೆಲಸ ಮಾಡದೆ ಆತನ ಹೊಟ್ಟೆ ತುಂಬೋದಿಲ್ಲ, ಜೊತೆಗೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಸಂಸಾರವನ್ನು ಅವನ ಜವಾಬ್ದಾರಿ ಅವನ ಮೇಲೆ ಇರುತ್ತೆ. ಸೊ ಕೃಷ್ಣ ನೀವು ಮಲಯಾಳಿ ಸಾಧು who had treated him on an earlier occasion when he had developed boils. ಸೊ ಅವಾಗ ಕೃಷ್ಣಗೆ ನೆನಪು ಬರ್ತಾರೆ ಒಬ್ಬ ಮಲಯಾಳಿ ಸಾಧು. ಮಲಯಾಳಿ ಅಂತ ಒಂದು ಮಲಯಾಳಿ ಇರ್ತಲ್ಲ, ಆ ಸಾಧುಗಳು ಮಲಯಾಳಿ ಸಾಧು ಅಂದ್ರೂ ಆಯುರ್ವೇದಿಕ್ ಔಷಧಿಗಳನ್ನು ಕೊಡ್ತಾ ಇರ್ತಾರೆ. ಸೊ ಆ ಮಲಯಾಳಿ ಸಾಧು ಹತ್ರ ಹೋಗ್ತಾರೆ. ಯಾಕಂದರೆ ಮುಂಚೆ ಒಂದ್ಸಲ ಅವನಿಗೆ ಕೃಷ್ಣಗೆ ಏನಾಗುತ್ತೆ ಅಂದರೆ ಈ ಫೋಟೋದಲ್ಲಿ ನೋಡ್ತಿದ್ದೀರಾ ಈ ಥರ ಮೈ ತುಂಬ ಎಲ್ಲ ಗುಳ್ಳೆಗಳಾಗಿರುತ್ತೆ, ಬಾಯ್ಲ್ಸ್ ಬಂದಿರುತ್ತೆ. ನಾವು ಇಂಗ್ಲೀಷ್ನಲ್ಲಿ ಅವುಗಳನ್ನ ಬಾಯ್ಲ್ಸ್ ಅಂತೀವಿ, ಕನ್ನಡದಲ್ಲಿ ಗುಳ್ಳೆಗಳು ಅಂತೀವಿ. ಈ ಥರ ಎಲ್ಲ ಗುಳ್ಳೆಗಳಾದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕೃಷ್ಣ ಆ ಮಲಯಾಳಿ ಸಾಧು ಹತ್ರ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿರ್ತಾರೆ. ಆ ಮಲಯಾಳಿ ಸಾಧು ಏನು ಮಾಡ್ತಾರೆ, ಕೆಲವೊಂದು ಎಲೆಗಳನ್ನು ಕೊಟ್ಟು ರಸವನ್ನು ಮತ್ತು ಈ ಡಕ್ಸ್ ಆಗಿರುತ್ತೆ ಅಲ್ಲ ಅಂದರೆ ಬಾತುಕೋಳಿ ಎಗ್ಗನ್ನು ಎರಡೂ ಮಿಕ್ಸ್ ಮಾಡಿ ಅವನಿಗೆ ಕೊಟ್ಟಿರ್ತಾರೆ. ಸೊ ಕೆಲವೇ ದಿನಗಳಲ್ಲಿ ಅವನ ಗಾಯ ಎಲ್ಲ ವಾಸಿಯಾಗುತ್ತೆ. ಮುಂದೇನಾಗುತ್ತೆ, ಆಫ್ಟರ್ ಟ್ರೀಟ್ಮೆಂಟ್ ಹಿ ನೆವರ್ ಗಾಟ್ ಅ ಬಾಯ್ಲ್ ಅಗೇನ್. ಸೊ ಈ ಒಂದು ಉಪಚಾರದ ನಂತರ ಆ ಕೃಷ್ಣಗೆ ಮತ್ತೆ ಆ ಥರ ಬಾಯ್ಲ್ಸ್ ಅಂದರೆ ಗುಳ್ಳೆಗಳು ಯಾವಾಗಲೂ ಬರಲೇ ಇಲ್ಲ. ಅಷ್ಟು ಸಂಪೂರ್ಣವಾಗಿ ಆತ ಗುಣಮುಖ ಆಗಿದ್ದ. ಸೊ ಅದಕ್ಕೆ ಅವನಿಗೆ ಏನಾಗ್ತದೆ, ನಾನು ಅಂಥ ಡಾಕ್ಟ್ರಿಗೆ ಮತ್ತೆ ಭೇಟಿ ಆಗಬೇಕು, ಈ ನನ್ನ ಪೈಲ್ಸ್ ಆಗಿದೆ ಅಲ್ಲ ಈಗ ಮೂಲವ್ಯಾಧಿಯನ್ನು ಕೂಡ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಯೋಚನೆ ಬರುತ್ತೆ. ಹಿ ವಾಂಟೆಡ್ ಟು ಸಿ ದಟ್ ಸಾಧು ಅಗೇನ್ ಫಾರ್ ಹಿಸ್ ಪೈಲ್ಸ್, ಬಟ್ ಸಾಧು ಹ್ಯಾಡ್ ಬಿಕಮ್ ಟೂ ಓಲ್ಡ್ ಬೈ ನೌ.
ಆ ಸಾಧು ಹತ್ರ ಹೋಗಿ ಭೇಟಿ ಆಗ್ತಾನೆ, ನನಗೆ ಮೂಲವ್ಯಾಧಿ ಆಗಿದೆ, ಟ್ರೀಟ್ಮೆಂಟ್ ಮಾಡಿ ಅಂತ. ಆದರೆ ಆ ಸಾಧುಗೆ ತುಂಬ ವಯಸ್ಸಾಗಿರುತ್ತೆ. ಆತ ಕಾಡಿಗೆ ಹೋಗಿ ಆ ಔಷಧಿಗಳನ್ನು ತರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆತನಿಗೆ ಇರೋದಿಲ್ಲ. ದ ಸಾಧು ಡಿಡ್ ನಾಟ್ ಹ್ಯಾವ್ ಸ್ಟ್ರೆಂತ್ ಟು ಸರ್ಚ್ ಫಾರ್ ದಿಸ್ ಪ್ಲಾಂಟ್ ಬಟ್ ಹಿ ಕುಡ್ ಡಿಸ್ಕ್ರೈಬ್ ಇಟ್. ಆ ಒಂದು ಸಾಧುಗೆ ತುಂಬ ವೀಕ್ ಆಗಿರ್ತಾನೆ, ಅವನ ಹತ್ರ ಶಕ್ತಿ ಇರೋದಿಲ್ಲ, ನಡ್ಕೊಂಡು ಕಾಡಿಗೆ ಹೋಗಿ ಔಷಧಿ ತರ್ತಕ್ಕಂಥ ಶಕ್ತಿ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾನೆ, ಕೃಷ್ಣ ಹೇಳ್ತಾನೆ ಆ ಔಷಧಿ ಎಲೆಗಳು ಗಿಡ ಹೀಗಿರುತ್ತೆ, ಆ ಗಿಡದ ಒಂದು ಬೇರನ್ನು ತರಬೇಕು ಅಂತ ಎಲ್ಲ ಆ ಗಿಡದ ಒಂದು ಲಕ್ಷಣಗಳು ಹೇಳ್ತೀನಿ. ಯಾಕಂದರೆ ಕಾಡಿನಲ್ಲಿ ಸಾಕಷ್ಟು ಗಿಡಗಳು ಇರುತ್ತೆ, ಅದರಲ್ಲಿ ಇದೇ ಗಿಡ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಸಾಧು ಎಲ್ಲ ಅವನಿಗೆ ಡೀಟೇಲ್ ಆಗಿ ಹೇಳಿ ಕಾಡಿಗೆ ಕಳಿಸ್ತಾನೆ. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್. ಸೊ ಕೃಷ್ಣ ಏನು ಮಾಡ್ತಾನೆ ಅಂದರೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಟ್ಯೂಬರಸ್ ಅಂದ್ರೇನು, ಗೆಡ್ಡೆ ಅಂತೀವಲ್ಲ, ಯಾವುದಾದ್ರೂ ಒಂದು ರೂಟ್, ಗೆಡ್ಡೆ ಹಣ್ಣು ಇರ್ತಲ್ಲ, ಟ್ಯೂಬರ್ ರೂಟ್ ಅಂದರೆ ಟ್ಯೂಬರ್ದು ಒಂದು ಬೇರುಗಳನ್ನು, ಇನ್ನು ಫೋಟೋ ನೋಡ್ತಿಲ್ಲ ಈ ಥರದ ಬೇರುಗಳನ್ನು ತರೋ ಸಲುವಾಗಿ ಕಾಡಿಗೆ ಹೋಗಿ ಅಲ್ಲಿ ಒಂದು ಗಿಡದ ತಳದಲ್ಲಿ ಕೆದರಿ ಆ ಬೇರುಗಳನ್ನ ತರ್ತಾನೆ. ಮಿಕ್ಸ್ ಈಟ್ ವಿತ್ ಮಿಲ್ಕ್, ತಂದು ಅವುಗಳನ್ನೆಲ್ಲ ಈ ಫೋಟೋದಲ್ಲಿ ನೋಡ್ತೀವಲ್ಲ ಆ ಬೇರುಗಳೆಲ್ಲ ಹಾಲಿನ ಹಾಕಿ ಕಲಸಿ ಔಷಧಿಯಾಗಿ ಕುಡಿತಾನೆ. ವಿತಿನ್ ಅ ಡೇ ಇಸ್ ಪೈಲ್ಸ್ ಇಂಪ್ರೂವ್ಡ್. ಸೊ ಏನಾಗುತ್ತೆ ಅಂದರೆ ಕೆಲವೇ ದಿನಗಳಲ್ಲಿ ಆತನ ಒಂದು ಮೂಲವ್ಯಾಧಿ ರೋಗ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days. ಸೊ ಆತನ ಕಾಯಿಲೆ ಅಂದರೆ ಮೂಲವ್ಯಾಧಿ ಕಾಯಿಲೆ ಕಂಪ್ಲೀಟಾಗಿ ಕಡಿಮೆ ಆಗಲಿಕ್ಕೆ 5 ದಿವಸ ತೆಗೆದುಕೊತ್ತು. ದ ರೈಟರ್ ಹಿಮ್ಸೆಲ್ಫ್ ಟ್ರೈಡ್ ದಿಸ್ ಮೆಡಿಸಿನ್. ಹಿಸ್ ಪೇನ್ ಇನ್ ಹಿಸ್ ಹೀಲ್ ಔಟ್ ಆಫ್ ಸ್ವೆಲ್ಲಿಂಗ್ ಡಿಸಪಿಯರ್ಡ್. ಸ್ವೆಲ್ಲಿಂಗ್ ಅಂದ್ರೇನು, ಬಾವು ಬರೋದು. ಸೊ ಈ ಕಥೆಯ ಕೃಷ್ಣ ಹೇಳಿದಂತೆ ಈ ಕಥೆಯನ್ನು ಕೇಳಿದ ನಂತರ ಪಾಠದ ಲೇಖಕರು ಏನು ಮಾಡ್ತಾರೆ ಅಂದರೆ, ನಾನು ಆ ಔಷಧವನ್ನು ಟ್ರೈ ಮಾಡಬೇಕು ಅಂತ ಆ ಬಳ್ಳಿಯನ್ನು ಟೇಸ್ಟ್ ಮಾಡ್ತಾರೆ, ತಿಂದಾಗ ಏನಾಗುತ್ತೆ ಅಂದರೆ ಅವರ ಈ ಪಾಠದ ಲೇಖಕರ ಕಾಲಿನಲ್ಲಿ ಸ್ವಲ್ಪ ನೋವಿರುತ್ತೆ. ಹೀಲ್ ಅಂದರೆ ಹಿಂಬಡಿ ಅಂತೀವಲ್ಲ, ಈ ಕಾಲಿನ ಹಿಮ್ಮಡಿಯಲ್ಲಿ ಅವರಿಗೆ ನೋವಿರುತ್ತೆ. ಆ ತಿಂದ ನಂತರ ಅವರು ಹಿಮ್ಮಡಿಯ ಒಂದು ಕಾಯಿಲೆ ಕೂಡ ನೋವು ಕೂಡ ಕಡಿಮೆ ಆಗಿರುತ್ತೆ. ಸೊ ಈ ಆಯುರ್ವೇದಿಕ್ ಔಷಧಿಯಲ್ಲಿ ಕೂಡ ಔಷಧಿಯ ಗುಣಧರ್ಮ ಇವೆ ಅನ್ನೋದು ಈ ಪಾಠದ ಲೇಖಕರು ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ನೋಡೋಣ. ದ ರೈಟರ್ ದಸ್ ಫೋಕಸಸ್ ಆನ್ ದ ಬೆನಿಫಿಟ್ ಆಫ್ ದೀಸ್ ಕ್ರೀಪರ್ಸ್. ಸೊ ಈ ಪಾಠದ ಮೂಲಕ ಲೇಖಕರು ಏನು ಹೇಳಲ್ಪಡ್ತಾ ಇದ್ದಂದರೆ, ಔಷಧಿಯ ಗುಣಗಳು ಕೂಡ ಸಾಕಷ್ಟು ಗಿಡಗಳಲ್ಲಿ, ಎಲೆಗಳಲ್ಲಿ, ಬಳ್ಳಿಗಳಲ್ಲಿ ನಾವು ಕಾಣ್ತೀವಿ ಅಂತ. ದ ನೇಟಿವ್ ಡಾಕ್ಟರ್ಸ್ ಲೈಕ್ ಮಲಯಾಳಿ ಸಾಧು ಡು ನಾಟ್ ಶೇರ್ ಇನ್ಫಾರ್ಮೇಷನ್ ಅಬೌಟ್ ಸಚ್ ಮೆಡಿಸಿನಲ್ ಕ್ರೀಪರ್ ಅಂತ. ಸೊ ಅಂದರೆ ಏನು ಹೇಳ್ತಾರೆ ಅಂದರೆ, ಈ ಸಾಧುಗಳು ಯಾವ ಥರ, ಮಲಯಾಳಿ ಸಾಧು ತನ್ನ ಔಷಧಿ ಗುಣಧರ್ಮವನ್ನು ಬೇಗ ಹೇಳಿರಲಿಲ್ಲ, ಅವನಿಗೆ ವಯಸ್ಸಾದಾಗ ಮಾತ್ರ ಹೇಳ್ತಾನೆ, ಯಾಕೆಂದರೆ ಮುಂಚೆ ಹೇಳಿರಲ್ಲ. ಹೀಗೆ ಹಲವಾರು ಸಾಧುಗಳಾಗಿರ್ಬೋದು, ಆ ಆಯುರ್ವೇದಿಕ್ ಔಷಧಿ ಕೊಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಅದು ಆ ಒಂದು ತಮ್ಮತಕ್ಕಂಥ ಒಂದು ಕಲೆಯನ್ನು ಯಾರಿಗೂ ಕಲಿಸೋದಿಲ್ಲ, ಯಾರಿಗಾದ ಕಲಿಸಬಾರ್ದು ಅಂತ ಅಂದ್ಕೊಂಡಿರ್ತಾರಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಆ ಒಂದು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು, ಆ ಒಂದು ಮೆಥಡ್ ಆಗಿರ್ಬೋದು ಮರೆತು ಹೋಗ್ತಾ ಇದೆ ಹೊಸ ಜನ್ರೇಷನ್ಗೆ ಅಂತ. ದೇ ಕಂಟಿನ್ಯೂ ಟು ಮೇಂಟೈನ್ ದ ಮಿತ್ ಅಂದರೆ ಒಂದು ಕಲ್ಪನೆ, ದ್ಯಾಟ್ ಇಫ್ ದೇ ಟೋಲ್ಡ್ ದ ಅದರ್ ಅಬೌಟ್ ದೇರ್ ಮೆಡಿಸಿನ್ಸ್, ದ ಮೆಡಿಸಿನ್ ವುಡ್ ಲಾಸ್ ದೇರ್ ಪೊಟೆನ್ಸಿ. ಸೊ ಆ ಒಂದು ಸಾಧುಗಳು ಯಾಕೆ ಔಷಧಿಗಳು ಯಾರಿಗೂ ಹೇಳೋದಿಲ್ಲ ಅಂದರೆ, ಅದು ಹೇಳಿದ್ರೆ ತಮ್ಮ ಹತ್ರ ಇರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಕಳ್ಕೊಂಡು ಬಿಡ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಈಗ ನಾವು ಜಾಸ್ತಿ ಜನ ನೋಡ್ತೀವಿ, ಆಯುರ್ವೇದಿಕ್ ಔಷಧಿ ಕೊಡ್ತಕ್ಕಂಥ ಡಾಕ್ಟರನ್ನು ಈ ಔಷಧಿ ಎಲ್ಲಿಂದ ತಂದಿದ್ದು, ಯಾವ ಗಿಡದು ಅಂತ ಕೇಳಿದಾಗ ಅವರು ಗಿಡದ ಹೆಸರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಅವರಿಗೊಂದು ತಪ್ಪು ಕಲ್ಪನೆ ಅವ್ರ ಹತ್ರ ಏನಿದೆ ಅಂದರೆ, ನಾನು ಯಾರಿಗಾದ್ರೆ ಔಷಧಿ ಗುಣಧರ್ಮ ಹೇಳಿದ್ರೆ ನನ್ನ ಹತ್ರ ಇರ್ತಕ್ಕಂಥ ಔಷಧಿ ಗುಣಧರ್ಮದ ಒಂದು ಶಕ್ತಿ ಏನಿರುತ್ತಲ್ಲ, ಆ ಒಂದು ಸಿದ್ಧಿ ಕಳ್ಕೊತೀವಿ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಅದ್ರ ಬಗ್ಗೆ ಇವರು ಪಾಠದ ಲೇಖಕರು ಹೇಳ್ತಾ ಇದ್ದಾರೆ. The medicine would lose their potency. That is why our native medicinal system are on the verge of extinction. Verge of extinction ಅಂದರೆ ಅವನತಿಯ ಅಂಚು ಅಂತೀವಿ. ವೆಡ್ಜ್ ಆಫ್ ಎಕ್ಸ್ಟೆನ್ಷನ್ ಅಂದರೆ ಅವನತಿಯ ಅಂಚು. ಸೊ ಅದು ಪಾಠದ ಲೇಖಕರು ತುಂಬಾ ಶೋಕ ವ್ಯಕ್ತಪಡಿಸ್ತಾರೆ. ಈ ಥರ ಯಾರು ಕೂಡ ಔಷಧಿ ಗುಣಧರ್ಮವನ್ನು ಯಾರಿಗೂ ಮತ್ತೆ ಕಲಿಸ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ, ಆ ಔಷಧಿ ಗುಣ ಎಲ್ಲರಿಗೂ ಮರೆತು ಹೋಗ್ತಾ ಇದೆ. ಯಾವ ಎಲೆಗಳು, ಯಾವ ಬಳ್ಳಿಗಳು, ಯಾವ ಗಿಡಗಳು ಔಷಧಿಯ ಗುಣಗಳೇನು ಬಳಸ್ತೀವಿ ಅನ್ನೋದೇ ಕೂಡ ಅವತ್ತು ಎಲ್ಲರಿಗೂ ಮರೆತು ಹೋಗ್ತಾ ಇದೆ. ಅದು ಒಂದು ಅವನತಿಯ ಅಂಚಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. Through this, the writer adjusts the necessity to undertake serious research about these natural resources.
ಸೊ ಪಾಠದ ಲೇಖಕರು ಏನು ಹೇಳ್ತಾರೆ ಅಂದರೆ ಅದಕ್ಕಾಗಿ ಈ ಒಂದು ಆಯುರ್ವೇದಿಕ್ ಔಷಧಿ ಬಗ್ಗೆ, ಎಲೆಗಳ ಬಗ್ಗೆ, ಬಳ್ಳಿಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಆಗಬೇಕು. ಯಾಕಂದ್ರೆ ಅದರಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ. ನಾವೀಗೆಲ್ಲ ತೆಗೆತಕ್ಕಂಥ ಮೆಡಿಕಲ್ದಾಗ ತಗೋತಕ್ಕಂಥ ಟ್ರೀಟ್ಮೆಂಟ್ ಆಗಿರ್ಬೋದು, ಮೆಡಿಕಲ್ ತಗೋತಕ್ಕಂಥ ಔಷಧಿಗಳಾಗಿರ್ಬೋದು, ಇವೆಲ್ಲ ಆರ್ಟಿಫಿಷಿಯಲ್ ಔಷಧಿಗಳು, ಇವೆಲ್ಲ ಇಂಗ್ಲೀಷ್ ಮೆಡಿಸಿನ್. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ. ಬಟ್ ಆಯುರ್ವೇದಿಕ್ ಔಷಧಿಗಳು ಏನಿರುತ್ತಲ್ಲ ಅದು ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಅದಕ್ಕಾಗಿ ಲೇಖಕರು ಏನು ಹೇಳ್ತಾರೆ ಈ ಔಷಧಿಗಳಿಗೆ, ಬಳ್ಳಿಗಳ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳು ಆಗಬೇಕು ಅಂತ ಬಯಸ್ತಾರೆ. ಆ್ಯಂಡ್ ಕೀಪ್ ಫಾರ್ ದ ನೆಕ್ಸ್ಟ್ ಜನರೇಷನ್ ಟು ಇಂಪ್ರೂವ್ ಅವರ್ ಹೆಲ್ತ್ ನ್ಯಾಚುರಲಿ. ಸೊ ಮುಂದಿನ ಜನಾಂಗಕ್ಕೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇರುವ ಸಲುವಾಗಿ ಈ ಔಷಧಿ ಬಳ್ಳಿಗಳನ್ನು ಇನ್ನೂ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಬೇಕು, ಅದರ ಬಗ್ಗೆ ಎಜುಕೇಷನನ್ನು ಕೊಡಬೇಕು, ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ನೀಡಬೇಕು ಅಂತ ಈ ಪಾಠದ ಮೂಲಕ ಲೇಖಕರು ಹೇಳಕ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ ಈ ಪಾಠದ ಒಂದು ಸಾರಾಂಶವನ್ನು ನೋಡ್ಕೊಂಡಿದ್ವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಒಂದು ಬಾಕ್ಸಲ್ಲಿ ಕಾಮೆಂಟ್ಗಳನ್ನು ಮಾಡ್ಬೋದು. ಮತ್ತು PUC ಫಸ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.